ಇಲ್ಲ, ನೀವೇ ಇಂಟ್ರೊಡಕ್ಷನ್ ಎಲ್ಲನೂ ಹೇಳ್ಬಿಟ್ರಿ. ಸಿನಿಮಾ ಯಂತ್ರ ಬಗ್ಗೆ ಯಾರು ಸಿನಿಮಾ ಮಾಡಿದ್ದಾರೆ ಅಂತಲ್ಲ. ಖುಷಿ ಇದೆ ಒಂದು ಹೊಸ ತಂಡದ ಜೊತೆ ಕೆಲಸ ಮಾಡಿದ್ದು. ಜೊತೆಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸೋದು, ನಮಗೆಲ್ರಿಗೂ ಗೊತ್ತು, ಯಾಕಂದರೆ ನೀವು ಇದೇ ಉದ್ದಿಮೆಯ ಪಾಲುದಾರರಾಗಿದ್ದರಿಂದ ನಿಮ್ಗೆಲ್ರಿಗೂ ಗೊತ್ತು ಕನ್ನಡ ಸಿನಿಮಾಗಳಿಗೆ ಎಷ್ಟು ಮಾರ್ಕೆಟ್ ಇದೆ, ಇಲ್ಲಿ ಬಂಡವಾಳ ಹೂಡುವಂಥವ್ರಿಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ, ಇವೆಲ್ಲ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ. ಆದರೂ ಸಹ ಹಠ ಹಿಡಿದು ಮಾಡ್ತೀವಿ ಸಿನಿಮಾ ಅಂತ ಹೇಳಿದಾರಲ್ಲ, ಅವರ ಧೈರ್ಯಕ್ಕೆ ನನ್ನ ಸಲಾಮ್. ನಿಜವಾಗ್ಲೂ ನನಗೆ ಖುಷಿ ಅನ್ಸೋದು, ಕೆಲವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಟ್ಟುಬಿಟ್ಟು ಹೊರತುಪಡಿಸಿ ನಿಜವಾಗ್ಲೂ ಪ್ರೀತಿಯಿಂದ ಸಿನಿಮಾ ಮಾಡಬೇಕು ಅಂತ ಹುಚ್ಚಿನಿಂದ, ಆ ಹುಚ್ಚು ಎಲ್ಲಿಂದ ಬರುತ್ತೆ ಅಂತ ನಾವು ಹುಡ್ಕೊಂಡು ಹೋಗ್ಬೇಕು. ಹೋದರೆ ಏನೋ ಒಂದು ಕತೆ ಹೇಳಬೇಕು, ಇದರಲ್ಲಿ ಬರೀ ಫೇಮಸ್ ಆಗಿಬಿಡ್ಬೇಕು ಅಂತ ಎಷ್ಟು ಜನ ಫೇಮಸ್ ಆಗ್ಲಿಕ್ಕೆ ಸಾಧ್ಯ? ಅಂದರೆ ಫೇಮಸ್ ಅನ್ನೋದಕ್ಕೂ ಒಂದು ಅಳತೆಗೋಲು ಯಾವುದು? ಈಗ ರಜನಿಕಾಂತ್, ಅಮಿತಾಬ್ ಬಚ್ಚನ್ ಆಗೋದು ಒಂದು ಅದರ ಎತ್ತರದ ಮಟ್ಟ ಅಂದರೆ ಎಷ್ಟು ಜನ ನಾವು ಅಲ್ಲಿಗೆ ರೀಚ್ ಆಗ್ತಾ. ಆದರೂ ಸಹ ನಮ್ಮ ಶ್ರಮವನ್ನು ನಾವು ಬಿಡ್ತಾ ಇಲ್ಲ. ಅದು ನನಗೆ ತುಂಬ ಹೆಮ್ಮೆ ಮತ್ತು ಖುಷಿ ಕೊಡುವಂಥ ವಿಷಯ. ಈ ಥರದ ಒಂದು ಕೆಲಸದ ಭಾಗವಾಗಿದ್ದೀನಿ ಅಂತ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ. ನಿಯತ್ತು ನಿಮಗೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೂ ಕಾಣಿಸಲ್ಲ. ಯಾವ ಕೆಲಸಕ್ಕೆ ಹೋದರೂ ನಿಮಗೆ ನಿಯತ್ತಾಗಿ ಮುಂಚೆ ಥರ ಕೆಲಸ ಮಾಡೋದು ನಮ್ಗೆ ಎಲ್ಲೂ ಕಾಣಿಸಲ್ಲ. ಆದರೆ ಸಿನಿಮಾಗೆ ಬನ್ನಿ, ನೀವು ನಿಯತ್ತು ನೋಡ್ಬೋದು ಅಂತ. ಯಾಕಂದರೆ ದುಡ್ಡು ಸಿಗಲಿ ದುಡ್ಡಿಂದ ಹೋಗಲಿ, ನಾರಂತೂ ಕೆಲವು ಆ್ಯಕ್ಟರ್ಸ್ಗಳನ್ನ ನೋಡಿದ್ದೀನಿ, ಗೊತ್ತಿಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ಆ ಥರದ ಆ್ಯಕ್ಟರ್ಸ್ ಕಾಣಿಸ್ತಾರೋ ಇಲ್ವೋ, ಯಾಕಂದರೆ ನಾವೇ ಅವರ ಸೀನಿಯರ್ ಜನ್ರೇಷನು, ನಾವು ಆ ಥರ ಇಲ್ಲ. ನಾನು ನೋಡಿರೋ ಆ್ಯಕ್ಟರ್ಗಳು ಸುಮಾರು ಜನ ಶಾರ್ಟಿಗೆ ಬಂದು ಶೂಟಿಂಗ್ ಸ್ಪಾಟಿಗೆ ಬಂದು ತಿಂಡಿ ತಿಂತಾರಲ್ಲ. ಕೆಲವರು ಯಾಕೆ ತಿಂಡಿ ತಿಂದಿಲ್ಲ ಅಂತ ಕೇಳಿದ್ರೆ, ಇಲ್ಲ ಶಾರ್ಟಿಗೆ ಕರೆದಿಲ್ಲ ಇನ್ನ ಅಂತ. ನಿಜವಾಗ್ಲೂ ನನಗೆ ಹೇಳ್ಬೇಕಾದ್ರೆ ಒಂಥರ ಆಗ್ತದೆ, ಒಂಥರ ರೋಮಾಂಚನ ಆಗ್ತಾಯಿದ್ದೀನಿ. ಆ ಥರದ ಕಮಿಟ್ಮೆಂಟ್, ಸಿನಿಮಾ ಪ್ರೀತಿ, ನಿಯತ್ತು ಇವೆಲ್ಲ ಇದ್ದಂಥ ಜಾಗ, ಇರುವಂಥ ಜಾಗ. ಇವತ್ತಿಗೂ ದುಡ್ಡೇ ಇಲ್ಲ ಅಂತಂದ್ರೂ ಸುಮಾರು ಜನ ಬಂದಿಲ್ಲ ಆ್ಯಕ್ಟ್ ಮಾಡ್ತಾರೆ. ದುಡ್ಡೇ ಇಲ್ಲ ಅಂದ್ರೂ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್ ಇದ್ದಾರೆ. ಜೊತೆಗೆ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಬಂಡವಾಳ ಹಾಕುವಂಥ ಪ್ರೊಡ್ಯೂಸರ್ಸ್. ಇವರೆಲ್ಲ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಸಿನಿಮಾ ಆಸ್ ಅ ಪಾರ್ಟ್ ಆಫ್ ಕಲ್ಚರ್, ನಮ್ಮ ಸಂಸ್ಕೃತಿಯ, ನಮ್ಮ ಅಸ್ತಿತ್ವದ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಇವತ್ತಿನ ಜಗತ್ತಿನ, ಇವತ್ತಿನ ಸಮಾಜದ ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಅದು ಯಾವತ್ತೋ ಒಂದು ದಿವಸ ಮುಂದಿನ ಪೀಳಿಗೆಗೆ ಅದು ಸ್ಫೂರ್ತಿ ಆಗ್ಬೋದು, ಅಥವಾ ಕಣ್ತೆರೆಸುವಂಥ ಒಂದು ಎಲಿಮೆಂಟ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಜೊತೆಗೆ ಇವತ್ತು ಪ್ರಶ್ನೆ ಕೇಳೋದಕ್ಕೆ ನಾವು ಉಳಿದಿರೋ ಕೆಲವೇ ಮಾಧ್ಯಮಗಳಲ್ಲಿ ಸಿನಿಮಾ ಕೊಡುವಂಥದ್ದು. ಎಲ್ಲ ಕಡೆಯೂ ಇವತ್ತಿನ ಅಂದರೆ ಜಗತ್ತಿನಾದ್ಯಂತ ಎಲ್ಲ ಕಡೆಯೂ ಬಂಡವಾಳಶಾಹಿಗಳು, ಅದು ಕ್ರೂನಿ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಿ. ಎಲ್ಲೋ ಒಬ್ಬಿಬ್ಬರ ಕೈಯಲ್ಲಿ ಹಣ ಏನಿದೆ ಅದರಿಂದ ಎಲ್ಲವನ್ನು ನಿಯಂತ್ರಿಸಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಎಯಿಂದ ಹಿಡಿದು ಇಲ್ಲಿವರೆಗೂ ಕೆಳಗಿನ ಸ್ತರದವರೆಗೂ. ಈ ಥರದ ಪರಿಸ್ಥಿತಿಯಲ್ಲಿ ಸಿನಿಮಾ ಜನರ ಮಾಧ್ಯಮವಾಗಿ, ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾನೆ, ಮುಖ್ಯವಾಗಿ ಇದು ಜನರ ಮಾಧ್ಯಮ. ಜನರ ಸಮಸ್ಯೆಗಳನ್ನು ಎತ್ಕೊಂಡು, ಜನರ ಪ್ರಶ್ನೆಗಳನ್ನ ಎತ್ಕೊಂಡು, ಜನರ ಮುಂದೆ ಇಟ್ಟು ಅದರಲ್ಲಿ, ಯಾಕಂದರೆ ಪ್ರಭುತ್ವಗಳು ಎಷ್ಟು ಉಳ್ಕೊಂಡಿದೆಯೋ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಪ್ರಶ್ನೆ ಕೇಳುವಂಥ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ, ಯೋಚಿಸುವಂಥ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ನೀವೆಲ್ಲರೂ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿಸಿ, ನೀವೆಲ್ಲರೂ ಈ ಸಿನಿಮಾ ಉದ್ಯಮ ಒಂದು ಭಾಗ. ಯಾಕಂದರೆ ನೀವು ತೊಗೊಂಡೋಗಿ ಸಿನಿಮಾ ಸೇರಿಸಿಲ್ಲ ಜನಗಳಿಗೆ ಅಂದರೆ ಆ ಜನಗಳಿಗೆ ತಲುಪೋದಿಲ್ಲ. ಹಾಗಾಗಿ ಈ ಥರದ ಒಂದು ಅಟೆಂಪ್ಟ್, ಒಂದು ಪುಟ್ಟ ಅಟೆಂಪ್ಟ್, ನಾನು ಏನು ಕತೆ ಹೇಳ್ತಾ ಇದ್ದೀವಿ ಅದೆಲ್ಲವನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಸಮಾಜದ ಸಮಸ್ಯೆಗಳನ್ನ ಎಲ್ಲೋ ಒಂದಷ್ಟು ಮಟ್ಟಿಗೆ, ಯಾಕಂದರೆ ಜನಗಳಿಗೆ ರಿಲೇಟ್ ಆಗಬೇಕು ಅಂದರೆ ಸಮಾಜದ ಯಾವುದೋ ಒಂದು ಅಂಶನ ಸಿನಿಮಾಗಳಿಗೆ ತೊಗೊಂಬಂದು ಅದನ್ನು ಕಥೆ ಮಾಡಿ ಪಾತ್ರಗಳ ಮೂಲಕ, ಸನ್ನಿವೇಶಗಳ ಮೂಲಕ, ಎಲ್ಲದರ ಮೂಲಕ ಹೇಳ್ತಾ ಇರ್ತಾರೆ ಸಿನಿಮಾ ಮೇಕರ್ಸ್. ಸೊ ಈ ಥರದ ಒಂದು ಮಾಧ್ಯಮವನ್ನು ಜೀವಂತವಾಗಿಡೋದಕ್ಕೆ ನೀವೆಲ್ಲರೂ ಶ್ರಮಿಸ್ತಾ ಇದ್ದೀರಾ. ಅದರ ಭಾಗವಾಗಿ ನಾನು ಇದ್ದೀನಿ, ತುಂಬ ಹೆಮ್ಮೆ. ಈ ಥರದ ಒಂದು ಪುಟ್ಟ ಪ್ರಯತ್ನಕ್ಕೂ ನಾವೆಲ್ಲರೂ ಜೊತೆಯಾಗಿ ನಿಂತ್ಕೋಬೇಕು. ನೀವು, ನಾನು, ಇಲ್ಲಿರೋರು ಎಲ್ಲರೂ. ಆವಾಗ ಸಿನಿಮಾ ಉಳ್ಕೊಳ್ಳುತ್ತೆ. ಸಿನಿಮಾ ಉಳ್ಕೊಂಡಾಗ ಜನರ ದನಿ ಉಳ್ಕೊಳ್ಳುತ್ತೆ. ಸೊ ಜನರ ಅಭಿವ್ಯಕ್ತಿ ಉಳ್ಕೊಳ್ಳುತ್ತೆ, ಪ್ರಜಾಪ್ರಭುತ್ವ ಉಳ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಸಿನಿಮಾ ಮಾಡೋರಿಗೆಲ್ರಿಗೂ ನನ್ನ ಅನಂತ ಧನ್ಯವಾದ. ಥ್ಯಾಂಕ್ ಯು.